ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಶುಭ ಸ್ಟೋರಿ ಬೈ ರವೀಂದ್ರನಾಥ ಟಾಗೋರ್ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಕಲಿಯೋಣ. ಶುಭ ಈ ಒಬ್ಬ ಹುಡುಗಿ ಸುಭಾಷಿಣಿ ಎಂದು ಹೆಸರಿಟ್ಟಾಗ ಈ ಹುಡುಗಿ ಒಬ್ಬ ಮೂಕಿಯಾಗ್ತಾಳೆ ಅಂತ ಯಾರೂ ಸಹ ಊಹೆ ಮಾಡಿರಲಿಲ್ಲ. ಸುಭಾಷಿಣಿ ಅವಳ ಇಬ್ಬರು ಅಕ್ಕಂದಿರು ಸುಕೇಶಿನಿ ಮತ್ತು ಸುಹಾಸಿನಿ ಆಗಿದ್ದರಿಂದ ಸಮಾನತೆಗಾಗಿ ಅವಳ ತಂದೆ ತನ್ನ ಕಿರಿಯ ಮಗಳಿಗೆ ಸುಭಾಷಿಣಿ ಅಂತ ಹೆಸರಿಟ್ಟಿದ್ರು. ಅವಳನ್ನು ಚಿಕ್ಕಂದಿನಿಂದಾಗಿ ಶುಭ ಎಂದು ಕರೀತಾ ಇದ್ರು. ಅವಳ ಇಬ್ಬರ ಅಕ್ಕಂದಿರ ಮದುವೆ ಸಾಮಾನ್ಯ ಖರ್ಚು ಮತ್ತು ಕಷ್ಟಗಳೊಂದಿಗೆ ಆಗಿತ್ತು ಮತ್ತು ಈಗ ಕಿರಿಯ ಮಗಳು ಅವಳ ಹೆತ್ತವರ ಹೃದಯದ ಮೇಲೆ ಒಂದು ಭಾರವಾಗಿ ಮಲಗಿದ್ಲು. ಅವಳು ಮಾತನಾಡುತ್ತಿಲ್ಲವಾದ್ದರಿಂದ ಅವಳು ಭಾವಿಸುವುದಿಲ್ಲ ಎಂದು ಇಡೀ ಜಗತ್ತು ಭಾವಿಸಿತ್ತು. ಆದ್ದರಿಂದ ಅವಳ ಭವಿಷ್ಯ ಮತ್ತು ತಮ್ಮ ಆತಂಕದ ಬಗ್ಗೆ ಅವಳ ಸಮ್ಮುಖದಲ್ಲಿಯೇ ಚರ್ಚೆ ಮಾಡ್ತಾ ಇದ್ರು. ದೇವರು ಅವಳನ್ನು ತನ್ನ ತಂದೆಯ ಮನೆಗೆ ಒಂದು ಶಾಪದಂತೆ ಕಳಿಸಿದ್ದಾರೆ ಎಂದು ಅವಳು ತನ್ನ ಬಾಲ್ಯದಿಂದಲೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಲು. ಆದ್ದರಿಂದ ಅವಳು ಸಾಮಾನ್ಯ ಜನರಿಂದ ದೂರ ಇರ್ತಾ ಇದ್ಲು ಮತ್ತು ಪ್ರತ್ಯೇಕವಾಗಿ ಬದುಕಲು ಪ್ರಯತ್ನಿಸ್ತಾ ಇದ್ಲು. ಅವರೆಲ್ಲರೂ ತನ್ನನ್ನು ಮರೆತು ಬಿಟ್ಟರೆ ತಾನು ಅದನ್ನು ಸಹಿಸಿಕೊಳ್ಳಬಹುದು ಎಂದು ಅವಳು ಭಾವಿಸಿದ್ಲು. ಆದರೆ ನೋವನ್ನು ಯಾರು ಮರೆಯಲು ಸಾಧ್ಯ? ಹಗಲು ರಾತ್ರಿ ಅವಳು ಹೆತ್ತವರ ಮನಸ್ಸು ಅವಳ ಕಾರಣದಿಂದಾಗಿ ನೋವು ಅನುಭವಿಸ್ತಾ ಇತ್ತು. ವಿಶೇಷವಾಗಿ ಅವಳ ತಾಯಿ ಅವಳನ್ನು ತನ್ನಲ್ಲಿರುವ ಒಂದು ವಿರೂಪ ಅಂತ ನೋಡ್ತಿದ್ರು. ತಾಯಿಗೆ ಮಗಳು ಮಗನಿಗಿಂತ ಹೆಚ್ಚು ನಿಕಟ ಭಾಗವಾಗಿದ್ದಾಳೆ ಮತ್ತು ಅವಳಲ್ಲಿನ ಒಂದು ದೋಷವು ವೈಯಕ್ತಿಕ ಅವಮಾನಕ್ಕೆ ಮೂಲವಾಗಿದೆ. ಶುಭಾಳ ತಂದೆ ಬಾಣಿಕಂಠ ಅವಳನ್ನು ತನ್ನ ಇತರ ಹೆಣ್ಣು ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಅವಳ ತಾಯಿ ಅವಳನ್ನು ತನ್ನ ದೇಹದ ಮೇಲಿನ ಕಲೆಯಂತೆ ಅಸಹ್ಯದಿಂದ ನೋಡ್ತಾ ಇದ್ದರೂ ಶುಭಾಳಿಗೆ ಮಾತು ಇಲ್ಲದಿದ್ದರೂ ಉದ್ದವಾದ ರೆಪ್ಪೆಗಳಿಂದ ಆವೃತವಾದ ದೊಡ್ಡ ಕಣ್ಣುಗಳಿದ್ದವು ಮತ್ತು ಅವಳ ಮನಸ್ಸಿನಲ್ಲಿ ಯಾವುದೇ ಯೋಚನೆಗಳು ಮೂಡಿದಾಗ ಅವಳ ತುಟಿಗಳು ಎಲೆಯಂತೆ ನಡುಗುತ್ತಿದ್ದುವು. ನಾವು ನಮ್ಮ ಯೋಚನೆಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸಿದಾಗ ಮಾಧ್ಯಮವು ಸುಲಭವಾಗಿ ಸಿಗೋದಿಲ್ಲ. ಅನುವಾದದ ಒಂದು ಪ್ರಕ್ರಿಯೆ ಇರಬೇಕು. ಅದು ಹಾಗಾಗಿ ನಿಖರವಾಗಿರಲಿಲ್ಲ ಮತ್ತು ಆಗ ನಾವು ದೋಷಕ್ಕೆ ಒಳಗಾಗ್ತೇವೆ. ಆದರೆ ಕಪ್ಪು ಕಣ್ಣುಗಳಿಗೆ ಯಾವುದೇ ಅನುವಾದ ಅಗತ್ಯವಿಲ್ಲ. ಮನಸ್ಸು ತಾನಾಗೇ ಅವುಗಳ ಹಿಂದೆ ಒಂದು ನೆರಳನ್ನು ಬೀರುತ್ತದೆ. ಅವುಗಳಲ್ಲಿ ಯೋಚನೆ ತೆರೆಯುತ್ತೆ ಅಥವಾ ಮುಚ್ಚುತ್ತದೆ, ಪ್ರಕಾಶಿಸುತ್ತದೆ ಅಥವಾ ಕತ್ತಲೆಯಲ್ಲಿ ಹೊರಗೆ ಹೋಗುತ್ತದೆ. ಸಂಜೆಯ ಚಂದ್ರನಂತೆ ಸ್ಥಿರವಾಗಿ ನಿಲ್ಲುತ್ತೆ ಅಥವಾ ವೇಗವಾದ ಮತ್ತು ನಿಖರವಾದ ಮಿಂಚಿನಂತೆ ಆಕಾಶದ ಎಲ್ಲ ಮೂಲೆಗಳನ್ನು ಬೆಳಗಿಸುತ್ತೆ. ಹುಟ್ಟಿನಿಂದಲೂ ತಮ್ಮ ತುಟಿಗಳ ನಡುಗುವಿಕೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾತು ಇರದವರು ಕಣ್ಣುಗಳ ಭಾಷೆಯನ್ನು ಕಲಿತಾರೆ. ಇದು ಅಭಿವ್ಯಕ್ತಿಯಲ್ಲಿ ಅಂತ್ಯವಿಲ್ಲದ ಸಮುದ್ರದಷ್ಟು ಆಳವಾದ, ಆಕಾಶದಷ್ಟು ಸ್ಪಷ್ಟವಾದ ಭಾಷೆಯಾಗಿದ್ದು ಇದರಲ್ಲಿ ಬೆಳಗಿನ ಮತ್ತು ಸೂರ್ಯಾಸ್ತದ ಬೆಳಕು ಮತ್ತು ನೆರಳು ಆಡುತ್ತವೆ. ಮೂಕರು ಪ್ರಕೃತಿಯದೇ ಆದ ಒಂದು ಏಕಾಂತ ಭವ್ಯತೆಯನ್ನು ಹೊಂದಿರ್ತಾರೆ. ಆದ್ದರಿಂದ ಇತರ ಮಕ್ಕಳು ಶುಭಾಳನ್ನು ಬಹುತೇಕ ಭಯ ಪಡ್ತಾ ಇದ್ರು ಮತ್ತು ಅವಳೊಂದಿಗೆ ಎಂದಿಗೂ ಆಟ ಆಡ್ತಾ ಇರಲಿಲ್ಲ. ಅವಳು ಮಧ್ಯಾಹ್ನದಂತೆ ಮೌನಿ ಮತ್ತು ಸಂಗಾತಿ ಇಲ್ಲದೆ ಇದ್ದಳು. ಅವಳು ವಾಸಿಸ್ತಾ ಇದ್ದಂಥ ಹಳ್ಳಿ ಹೆಸರು ಚಂಡೀಪುರ. ಅದರ ನದಿ ಬಂಗಾಳದ ನದಿಗೆ ಚಿಕ್ಕದಾಗಿದ್ದರೂ ಮಧ್ಯಮ ವರ್ಗದ ಮಗಳಂತೆ ತನ್ನ ಕಿರಿದಾದ ಗಡಿಗಳ ಸೀಮಿತವಾಗಿತ್ತು. ಈ ಕಾರ್ಯನಿರತ ನೀರಿನ ಹರಿವು ಎಂದಿಗೂ ತನ್ನ ದಡಗಳನ್ನು ಮೀರಿ ಹರಿಯಲಿಲ್ಲ. ಆದರೆ ಅದರ ಪಕ್ಕದಲ್ಲಿರುವ ಪ್ರತಿ ಕುಟುಂಬದ ಸದಸ್ಯರಂತೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇತ್ತು. ಅದರ ಎರಡೂ ಬದಿಗಳಲ್ಲಿ ಮನೆಗಳು ಮತ್ತು ಮರಗಳಿಂದ ಆವೃತವಾದ ದಡಗಳಿದ್ದವು. ಆದ್ದರಿಂದ ತನ್ನ ರಾಣಿಯ ಸಿಂಹಾಸನದಿಂದ ಇಳಿದು ನದಿ ದೇವತೆ ಪ್ರತಿ ಮನೆಯ ಒಂದು ತೋಟದ ದೇವತೆಯಾದಳು ಮತ್ತು ತನ್ನ ಬಗ್ಗೆ ಮರೆತು ವೇಗದ ಮತ್ತು ಸಂತೋಷದ ಹೆಜ್ಜೆಯೊಂದಿಗೆ ಅಂತ್ಯವಿಲ್ಲದೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ಳು. ಬಾಣಿಕಂಠನ ಮನೆ ಹರಿಯುವ ನದಿಯತ್ತ ಮುಖ ಮಾಡಿಕೊಂಡಿತ್ತು. ಅಲ್ಲಿನ ಪ್ರತಿ ಗುಡಿಸಲು ಮತ್ತು ಕಟಾವನ್ನು ಹಾದು ಹೋಗುವ ದೋಣಿಗರು ನೋಡಬಹುದಿತ್ತು. ಈ ಲೌಕಿಕ ಸಂಪತ್ತಿನ ಚಿಹ್ನೆಗಳ ನಡುವೆ ತನ್ನ ಕೆಲಸ ಮುಗಿದ ನಂತರ ನೀರಿನ ದಡಕ್ಕೆ ಹೋಗಿ ಕುಳಿತುಕೊಳ್ಳುತ್ತಿದ್ದ ಆ ಚಿಕ್ಕ ಹುಡುಗಿಯನ್ನು ಯಾರಾದರೂ ಗಮನಿಸಿದ್ದಾರೆಯೇ ಎಂದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಪ್ರಕೃತಿ ಅವಳ ಮಾತುಗಳ ಕೊರತೆಯನ್ನು ಪೂರೈಸಿತ್ತು ಮತ್ತು ಆಳವಾಗಿ ಮಾತನಾಡಿತು. ಹರಿಯುವ ನೀರಿನ ಗುನುಗು, ಹಳ್ಳಿಯ ಜನರ ಧ್ವನಿ, ದೋಣಿಗರ ಹಾಡುಗಳು, ಹಕ್ಕಿಗಳ ಕೂಗು, ಮರಗಳ ಸದ್ದು ಮಿಶ್ರಣಗೊಂಡ ಅವಳ ಹೃದಯ ನಡುಗುವಿಕೆಯಿಂದ ಒಂದಾಗಿದ್ದು ಅವು ಅವಳ ಚಂಚಲ ಆತ್ಮದ ಮೇಲೆ ಅಪ್ಪಳಿಸುತ್ತಿದ್ದ ಒಂದು ದೊಡ್ಡ ಶಬ್ದದ ಅಲೆಯಾಗಿದ್ದವು. ಪ್ರಕೃತಿಯ ಈ ಗುನುಗು ಮತ್ತು ಚಲನೆ ಆ ಮೂಕ ಹುಡುಗಿಯ ಭಾಷೆಯಾಗಿತ್ತು. ಉದ್ದವಾದ ರೆಪ್ಪೆಗಳಿಂದ ಆವೃತವಾದ ಕಪ್ಪು ಕಣ್ಣುಗಳ ಆ ಭಾಷೆ
ಅವಳ ಸುತ್ತಲಿನ ಪ್ರಪಂಚದ ಭಾಷೆಯಾಗಿತ್ತು. ಗಿಡಿಗಂಟೆಗಳಿಂದ ಚಿಲಿಪಿಲಿ ಮಾಡುತ್ತಿದ್ದ ಮರಗಳಿಂದ ಹಿಡಿದು ಶಾಂತ ನಕ್ಷತ್ರಗಳವರೆಗೂ ಚಿಹ್ನೆಗಳು ಮತ್ತು ಸನ್ನೆಗಳು, ಅಳುವುದು ಮತ್ತು ನಿಟ್ಟುಸಿರು ಬಿಡುವುದು ಹೊರತುಪಡಿಸಿ ಬೇರೇನೂ ಇರಲಿಲ್ಲ. ಮತ್ತು ಆಳವಾದ ಮಧ್ಯಾಹ್ನದಲ್ಲಿ ದೋಣಿಗರು ಮತ್ತು ಮೀನುಗಾರರು ತಮ್ಮ ಊಟಕ್ಕೆ ಹೋಗಿದ್ದಾಗ, ಹಳ್ಳಿಗರು ನಿದ್ರಿಸುತ್ತಿದ್ದಾಗ ಮತ್ತು ಹಕ್ಕಿಗಳು ನಿಶ್ಶಬ್ದವಾಗಿದ್ದಾಗ, ದೋಣಿಗಳು ನಿರುಪಯೋಗವಾಗಿದ್ದಾಗ, ದೊಡ್ಡ ಕಾರ್ಯನಿರತ ಪ್ರಪಂಚವು ತನ್ನ ಕೆಲಸದಲ್ಲಿ ವಿರಾಮ ತೆಗೆದುಕೊಂಡು ಇದ್ದಕ್ಕಿದ್ದಂತೆ ಏಕಾಂತ ಭಯಂಕರ ದೈತ್ಯವಾದಾಗ, ಆಗ ವಿಶಾಲವಾದ ಪ್ರಭಾವಶಾಲಿ ಆಕಾಶದ ಅಡಿಯಲ್ಲಿ ಈ ಮೂಕ ಪ್ರಕೃತಿ ಮತ್ತು ಮೂಕ ಹುಡುಗಿ ಮಾತ್ರ ತುಂಬ ಮೌನವಾಗಿ ಕುಳಿತಿದ್ದರು. ಒಬ್ಬರು ಹರಡಿರುವ ಸೂರ್ಯನ ಬೆಳಕಿನ ಅಡಿಯಲ್ಲಿ, ಇನ್ನೊಬ್ಬರು ಒಂದು ಚಿಕ್ಕ ಮರವು ನೆರಳು ನೀಡುತ್ತಿದ್ದ ಸ್ಥಳದಲ್ಲಿ ಅವರು ಕುಳಿತಿದ್ದರು. ಆದರೆ ಶುಭಾಳಿಗೆ ಸಂಪೂರ್ಣವಾಗಿ ಸ್ನೇಹಿತರಿಲ್ಲದೇ ಇರಲಿಲ್ಲ. ಕೊಟ್ಟಿಗೆಯಲ್ಲಿ ಸರ್ಬಶಿ ಮತ್ತು ಪಾಂಗುಲಿ ಎಂಬ 2 ಹಸುಗಳಿದ್ದವು. ಅವುಗಳು ಅವಳ ಬಾಯಿಂದ ತಮ್ಮ ಹೆಸರುಗಳನ್ನು ಎಂದಿಗೂ ಕೇಳಿರಲಿಲ್ಲ. ಆದರೆ ಅವಳ ಹೆಜ್ಜೆಗಳ ಕಾಲ್ಸದ್ದು ಗೊತ್ತಿತ್ತು. ಅವಳಿಗೆ ಮಾತುಗಳು ಇಲ್ಲದೇ ಇದ್ದರೂ ಅವಳು ಪ್ರೀತಿಯಿಂದ ಗುನುಗ್ತಾ ಇದ್ಲು ಮತ್ತು ಅವುಗಳು ಅವಳ ಸೌಮ್ಯವಾದ ಗುನುಗನ್ನು ಎಲ್ಲ ಮಾತುಗಳಿಗಿಂತ ಉತ್ತಮವಾಗಿ ಅರ್ಥ ಮಾಡಿಕೊಳ್ತಾ ಇದ್ವು. ಇಲ್ಲಿ ಅವಳು ಅವುಗಳನ್ನು ಮುದ್ದಿಸಿದಾಗ ಮತ್ತು ಬೈದಾಗ ಅಥವಾ ಸಮಾಧಾನಪಡಿಸಿದಾಗ ಅವುಗಳು ಮನುಷ್ಯರಿಗಿಂತ ಉತ್ತಮವಾಗಿ ಅವಳನ್ನು ಅರ್ಥ ಮಾಡಿಕೊಂಡಿದ್ವು. ಶುಭ ಕೊಟ್ಟಿಗೆಗೆ ಬಂದು ಸರ್ಬಶಿಯ ಕುತ್ತಿಗೆಯನ್ನು ತಬ್ಬಿಕೊಳ್ತಾ ಇದ್ಲು. ಅವಳು ತನ್ನ ಕೆನ್ನೆಯನ್ನು ತನ್ನ ಗೆಳತಿಯ ಕೆನ್ನೆಗೆ ಉಜ್ಜುತ್ತಾ ಇದ್ಲು. ಮತ್ತೆ ಪಾಂಗುಲಿ ತನ್ನ ದೊಡ್ಡ ದಯೆಯ ಕಣ್ಣುಗಳಿಂದ ನೋಡುತ್ತಾ ಅವಳ ಮುಖವನ್ನು ನೆಕ್ಕುತ್ತಿತ್ತು. ಹುಡುಗಿ ಅವುಗಳನ್ನು ಪ್ರತಿದಿನ 3 ಬಾರಿ ಅನಿಯಮಿತವಾಗಿ ಭೇಟಿಯಾಗ್ತಾ ಇದ್ಲು. ಅವುಗಳಿಗೆ ನೋವುಂಟು ಮಾಡುವ ಯಾವುದೇ ಮಾತುಗಳನ್ನು ಕೇಳಿದಾಗ ಅವಳು ಸಮಯ ಮೀರಿ ಆ ಮೂಕ ಸ್ನೇಹಿತರ ಬಳಿ ಬರ್ತಾ ಇದ್ಲು. ಅವಳ ಶಾಂತ ದುಃಖದ ನೋಟದಿಂದ ಅವು ಅವಳ ಮನಸ್ಸಿನ ಯಾತನೆಯನ್ನು ಊಹಿಸ್ತಾ ಇದ್ವು. ಅವಳ ಹತ್ತಿರ ಬಂದು ಅವು ತಮ್ಮ ಕೊಂಬುಗಳನ್ನು ಅವಳ ತೋಳುಗಳಿಗೆ ವಿರುದ್ಧವಾಗಿ ಮೃದುವಾಗಿ ಉಜ್ಜುತ್ತಾ ಇದ್ವು ಮತ್ತು ಆ ಒಂದು ಮೂಕ ಗೊಂದಲದ ರೀತಿಯಲ್ಲಿ ಅವಳಿಗೆ ಸಾಂತ್ವನ ನೀಡಲು ಪ್ರಯತ್ನಿಸ್ತಾ ಇದ್ವು. ಈ 2ರ ಹೊರತಾಗಿ ಮೇಕೆಗಳು ಮತ್ತು ಒಂದು ಬೆಕ್ಕು ಕೂಡ ಇದ್ದವು. ಆದರೆ ಅವುಗಳು ಅದೇ ರೀತಿಯಲ್ಲಿ ಸ್ನೇಹವನ್ನು ತೋರಿಸಿದರೂ ಶುಭ ಅವುಗಳೊಂದಿಗೆ ಅದೇ ರೀತಿಯ ಸ್ನೇಹವನ್ನು ಹೊಂದಿರಲಿಲ್ಲ. ಪ್ರತಿ ಬಾರಿ ಅವಕಾಶ ಸಿಕ್ಕಿದಾಗ ರಾತ್ರಿ ಅಥವಾ ಹಗಲು ಬೆಕ್ಕು ಅವಳ ತೊಡೆಯ ಮೇಲೆ ಹಾರುತ್ತಿತ್ತು ಮತ್ತು ನಿದ್ರೆಗೆ ಜಾರ್ತಾ ಇತ್ತು. ಶುಭ ತನ್ನ ಮೃದುವಾದ ಬೆರಳುಗಳನ್ನು ಅದರ ಕುತ್ತಿಗೆಗೆ ಮತ್ತು ಬೆನ್ನಿಗೆ ಸವರಿದಾಗ ಅದು ನಿದ್ರೆಗೆ ಸಹಾಯಕವಾಗುವುದಕ್ಕಾಗಿ ತನ್ನ ಮೆಚ್ಚುಗೆಯನ್ನು ತೋರಿಸ್ತಾ ಇತ್ತು. ಶುಭ ಉನ್ನತ ಪ್ರಾಣಿಗಳ ನಡುವೆ ಸಹ ಒಬ್ಬ ಸಹಚರನನ್ನು ಹೊಂದಿದ್ಲು ಮತ್ತು ಅವನೊಂದಿಗೆ ಹುಡುಗಿಯ ಸಂಬಂಧಗಳು ಏನೆಂದು ಹೇಳುವುದು ಕಷ್ಟ. ಏಕೆಂದರೆ ಅವನು ಮಾತನಾಡಬಲ್ಲವನಾಗಿದ್ದನು ಮತ್ತು ಅವನ ಮಾತಿನ ವರವು ಅವರಿಬ್ಬರ ನಡುವೆ ಯಾವುದೇ ಸಾಮಾನ್ಯ ಭಾಷೆ ಬಿಡಲಿಲ್ಲ. ಅವನು ಗೊಸಾಯಿನ್ ಅವರ ಕಿರಿಯ ಹುಡುಗ. ಪ್ರತಾಪ ಎಂಬ ಹೆಸರಿನ ಒಬ್ಬ ಸೋಮಾರಿ ವ್ಯಕ್ತಿ. ದೀರ್ಘ ಪ್ರಯತ್ನದ ನಂತರ ಅವನ ಹೆತ್ತವರು ಅವನು ಎಂದಿಗೂ ತನ್ನ ಜೀವನೋಪಾಯವನ್ನು ಮಾಡಿಕೊಳ್ಳುತ್ತಾನೆಂಬ ಭರವಸೆಯನ್ನು ಕೈಬಿಟ್ಟಿದ್ದರು. ಈಗ ಸೋಮಾರಿಗಳಿಗೆ ಈ ಪ್ರಯೋಜನವಿದೆ. ಅವರು ಸ್ವಂತ ಜನರು ಅವರನ್ನು ತಿರಸ್ಕರಿಸಿದರೂ ಅವರು ಸಾಮಾನ್ಯವಾಗಿ ಬೇರೆಲ್ಲರೊಂದಿಗೆ ಜನಪ್ರಿಯರಾಗಿರ್ತಾರೆ. ಅವರನ್ನು ಬಂಧಿಸಲು ಯಾವುದೇ ಕೆಲಸ ಕಾರಣ ಇಲ್ಲದ ಕಾರಣ ಅವರು ಸಾರ್ವಜನಿಕ ಸ್ವತ್ತಾಗಿರುತ್ತಾರೆ. ಹೇಗೆ ಪ್ರತಿ ಪಟ್ಟಣಕ್ಕೆ ಎಲ್ಲರೂ ಉಸಿರಾಡಲು ಒಂದೇ ಬಯಲು ಜಾಗದ ಅಗತ್ಯವಿದೆಯೋ ಹಾಗೆ ಒಂದು ಹಳ್ಳಿಗೆ 2 ಅಥವಾ 3 ಶ್ರೀಮಂತ ನಿರುದ್ಯೋಗಿಗಳ ಅಗತ್ಯ ಇದೆ. ಅವರು ಎಲ್ಲರಿಗೂ ಸಮಯವನ್ನು ನೀಡಬಹುದು. ಆಗ ನಾವು ಸೋಮಾರಿಯಾಗಿದ್ದರೂ ಮತ್ತು ಒಬ್ಬ ಸಹಚರನನ್ನು ಬಯಸಿದರೆ ಒಬ್ಬನು ಕೈಗೆ ಸಿಗ್ತಾನೆ. ಪ್ರತಾಪನು ಮುಖ್ಯ ಮಹತ್ವಾಕಾಂಕ್ಷೆ ಮೀನು ಹಿಡಿಯುವುದು. ಅವನು ಈ ರೀತಿಯಾಗಿ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ನು ಮತ್ತು ಬಹುತೇಕ ಪ್ರತಿ ಮಧ್ಯಾಹ್ನ ಈ ಕೆಲಸದಲ್ಲಿ ಕಾಣಿಸ್ಕೊಳ್ತಾ ಇದ್ನು. ಹೀಗಾಗಿ ಅವನು ಹೆಚ್ಚಾಗಿ ಶುಭಾಳನ್ನು ಭೇಟಿ ಮಾಡ್ತಾ ಇದ್ನು. ಅವನು ಏನೇ ಮಾಡ್ತಿದ್ರೂ ಅವನಿಗೆ ಒಬ್ಬ ಸಹಚರ ಇರಬೇಕಿತ್ತು ಮತ್ತು ಒಬ್ಬನು ಮೀನು ಹಿಡಿಯುತ್ತಿರುವಾಗ ಇನ್ನೊಬ್ಬ ಮೌನಿ ಸಹಚರ ಅತ್ಯುತ್ತಮ. ಪ್ರತಾಪನು ಶುಭಾಳ ಮೌನಕ್ಕೆ ಅವಳನ್ನು ಗೌರವಿಸ್ತಾ ಇದ್ನು ಮತ್ತು ಎಲ್ಲರೂ ಅವಳನ್ನು ಶುಭ ಎಂದು ಕರೆಯುತ್ತಿದ್ದರಿಂದ ಅವನು ತನ್ನ ಪ್ರೀತಿಯನ್ನು ಅವಳನ್ನು ಸು ಎಂದು ಕರೆಯುವ ಮೂಲಕ ತೋರಿಸ್ತಾ ಇದ್ನು. ಶುಭ ಹುಣಸೆ ಮರದ ಕೆಳಗೆ ಕುಳಿತುಕೊಳ್ತಾ ಇದ್ಲು ಮತ್ತು ಪ್ರತಾಪನು ಸ್ವಲ್ಪ ದೂರದಲ್ಲಿ ತನ್ನ ದಾರವನ್ನು ಎಸೀತಾ ಇದ್ನು. ಪ್ರತಾಪನು ತನ್ನೊಂದಿಗೆ ಸ್ವಲ್ಪ ಪಾನ್ ಬೀಡವನ್ನು ತೆಗೆದುಕೊಂಡು ಹೋಗ್ತಾ ಇದ್ನು ಮತ್ತು ಶುಭ ಅದನ್ನು ಅವನಿಗೆ ತಯಾರಿಸ್ತಾ ಇದ್ಲು ಮತ್ತು ತಾನು ಅವಳು ಬಹಳ ಹೊತ್ತು ಕುಳಿತು ನೋಡ್ತಾ ಇದ್ದಾಗ ಶುಭ ಪ್ರತಾಪನಿಗೆ ಕೆಲವು ದೊಡ್ಡ ಸಹಾಯ ಮಾಡಲು, ನಿಜವಾದ ಒಂದು ಸ್ನೇಹಿತನಾಗಲು, ತಾನು ಈ ಜಗತ್ತಿಗೆ ಒಂದು ಅನುಪಯುಕ್ತ ಭಾರವಲ್ಲ ಎಂದು ಯಾವುದೇ ರೀತಿಯಿಂದಲೂ ಸಾಬೀತುಪಡಿಸಲು ಉತ್ಸಾಹದಿಂದ ಬಯಸ್ತಾ ಇದ್ಲು. ಆದರೆ ಮಾಡಲು ಏನೂ ಇರಲಿಲ್ಲ. ಆಗ ಅವಳು ಸೃಷ್ಟಿಕರ್ತನಿಗೆ ಕೇವಲ ಅಪರೂಪದ ಶಕ್ತಿಗಾಗಿ ಪ್ರಾರ್ಥಿಸಲು ತಿರುಗುತ್ತಾ ಇದ್ಲು. ಆಶ್ಚರ್ಯಕರ ಪವಾಡದಿಂದ ಅವಳು ಪ್ರತಾಪನನ್ನು ಅಬ್ಬಾ ನಮ್ಮ ಸು, ಇದನ್ನು ಮಾಡಬಹುದು ನಾನು ಎಂದು ಕನಸಿನಲ್ಲೂ ಕೂಡ ಅವಕ್ಕೆ ಅಂದುಕೊಂಡಿರಲಿಲ್ಲ. ಕೇವಲ ಯೋಚಿಸಿ, ಶುಭ ಒಂದು ಜಲದೇವಿಯಾಗಿದ್ದರೆ ಅವಳು ನಿಧಾನವಾಗಿ ನದಿಯಿಂದ ಮೇಲೆ ಬಂದು ಹಾವು ಕಿರೀಟದ ರತ್ನವನ್ನು
ಇಳಿದು ಬಂದ ಸ್ಥಳಕ್ಕೆ ತರ್ತಾ ಇದ್ಲು. ಆಗ ಪ್ರತಾಪ ತನ್ನ ಕ್ಷುಲ್ಲಕ ಮೀನುಗಾರಿಕೆಯನ್ನು ಬಿಟ್ಟು ಕೆಳ ಪ್ರಪಂಚಕ್ಕೆ ಧುಮುಕಬಹುದಾಗಿತ್ತು ಮತ್ತು ಅಲ್ಲಿ ಬೆಳ್ಳಿಯ ಅರಮನೆಯಲ್ಲಿ ಚಿನ್ನದ ಹಾಸಿಗೆಯ ಮೇಲೆ ಬಾಣಿಕಂಠನ ಮಗುವಾದ ಮೂಕ ಚಿಕ್ಕ ಸೂ ಹೊರತುಪಡಿಸಿ ಇನ್ನು ಯಾರನ್ನೂ ನೋಡಬಹುದಿತ್ತು. ಹೌದು, ನಮ್ಮ ಈ ಸೂ ಆ ಮಿನುಗುವ ಆಭರಣಗಳ ನಗರದ ರಾಜನ ಏಕೈಕ ಮಗಳು. ಆದರೆ ಅದು ಆಗಲು ಸಾಧ್ಯವಿರಲಿಲ್ಲ. ಅದು ನಿಜವಾಗಿಯೂ ಅಸಾಧ್ಯವಲ್ಲ ಎಂದಲ್ಲ. ಆದರೆ ಸೂ ಪಾತಾಳಪುರದ ರಾಜಮನೆತನದಲ್ಲಿ ಜನಿಸಿರಲಿಲ್ಲ. ಆದರೆ ಬಾಣಿಕಂಠನ ಕುಟುಂಬದಲ್ಲಿ ಅವಳು ಒಂದು ಗೊಸಾಯಿನ ಹುಡುಗನನ್ನು ಆಶ್ಚರ್ಯಗೊಳಿಸುವ ಯಾವುದೇ ವಿಧಾನವನ್ನು ತಿಳಿದಿರಲಿಲ್ಲ. ಕ್ರಮೇಣ ಅವಳು ಬೆಳೆದಳು. ಕ್ರಮೇಣ ಅವಳು ತನ್ನನ್ನು ತಾನೇ ಕಂಡುಕೊಂಡಳು. ಹುಣ್ಣಿಮೆಯ ರಾತ್ರಿಯಲ್ಲಿ ಚಂದ್ರನ ಕೇಂದ್ರ ಸ್ಥಳಗಳಿಂದ ಬರುವ ಅಲೆಯಂತೆ ಒಂದು ಹೊಸ ಅಭಿವ್ಯಕ್ತಿಸಲಾಗದ ಪ್ರಜ್ಞೆ ಅವಳ ಮೂಲಕ ಹರಿಯಿತು. ಅವಳು ತನ್ನನ್ನು ತಾನೇ ನೋಡಿಕೊಂಡಳು, ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ಆದರೆ ಅವಳಿಗೆ ಅರ್ಥವಾಗುವ ಯಾವುದೇ ಉತ್ತರ ಬರಲಿಲ್ಲ. ಒಮ್ಮೆ ಹುಣ್ಣಿಮೆಯ ರಾತ್ರಿ ತಡವಾಗಿ ಅವಳು ನಿಧಾನವಾಗಿ ತನ್ನ ಬಾಗಿಲು ತೆರೆದು ಅಂಜಿಕೆಯಾಗಿ ಹೊರಗೆ ನೋಡಿದಳು. ಪ್ರಕೃತಿ ಸ್ವಂತ ಹುಣ್ಣಿಮೆಯಲ್ಲಿ ಏಕಾಂತ ಶುಭಾಳಂತೆ ನಿದ್ರಿಸುತ್ತಿರುವ ಭೂಮಿಯ ಮೇಲೆ ಕೆಳಗೆ ನೋಡ್ತಾ ಇತ್ತು. ಅವಳ ಬಲವಾದ ಯೌವನದ ಜೀವನವು ಅವಳೊಳಗೆ ಮಿಡಿಯುತ್ತಿತ್ತು. ಸಂತೋಷ ಮತ್ತು ದುಃಖ ಅವಳ ಅಸ್ತಿತ್ವವನ್ನು ತುಂಬಿತ್ತು. ಅವಳು ತನ್ನದೇ ಆದ ಅನಂತ ಏಕಾಂತದ ಮಿತಿಯನ್ನು ತಲುಪಿದಳು, ಅಲ್ಲದೆ ಅವುಗಳನ್ನು ದಾಟಿ ಹೋದಳು. ಅವಳ ಹೃದಯವು ಭಾರವಾಗಿತ್ತು ಮತ್ತು ಅವಳಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಈ ಮೌನ ತೊಂದರೆಗೊಳಗಾದ ತಾಯಿಯ ಪಕ್ಕದಲ್ಲಿ ಒಬ್ಬ ಮೌನಿ, ತೊಂದರೆಗೊಳಗಾದ ಹುಡುಗಿ ನಿಂತಿದ್ದಳು. ಅವಳ ಮದುವೆಯ ಚಿಂತನೆ ಅವಳ ಹೆತ್ತವರಲ್ಲಿ ಒಂದು ಆತಂಕದ ಕಾಳಜಿಯನ್ನು ತುಂಬಿತ್ತು. ಜನರು ಅವರನ್ನು ದೂಷಿಸ್ತಾ ಇದ್ರು ಮತ್ತು ಅವರನ್ನು ಬಹಿಷ್ಕಾರ ಮಾಡುವುದರ ಬಗ್ಗೆ ಸಹ ಮಾತಾಡ್ತಾ ಇದ್ರು. ಬಾಣಿಕಂಠ ಒಳ್ಳೆಯ ಸ್ಥಿತಿಯಲ್ಲಿದ್ದರೂ ಅವರಿಗೆ ಪ್ರತಿದಿನ 2 ಬಾರಿ ಮೀನು ಕರಿ ಇರುತ್ತಿತ್ತು ಮತ್ತು ಅದರಿಂದ ಅವರಿಗೆ ಶತ್ರುಗಳ ಕೊರತೆ ಇರಲಿಲ್ಲ. ಆಗ ಮಹಿಳೆಯರ ಹಸ್ತಕ್ಷೇಪ ಮಾಡಿದರು. ಮತ್ತೆ ಬಾಣಿ ಕೆಲವು ದಿನಗಳ ಕಾಲ ಹೊರಗೆ ಹೋದರು. ನಂತರ ಹಿಂತಿರುಗಿ ಬಂದು ಹೇಳಿದರು, ನಾವು ಕಲ್ಕತ್ತಾಗೆ ಹೋಗಬೇಕು. ಅವರು ಆ ಅಪರಿಚಿತ ದೇಶಕ್ಕೆ ಹೋಗಲು ಸಿದ್ಧರಾದರು. ಶುಭಾಳ ಹೃದಯ ಕಣ್ಣೀರಿನಿಂದ ಭಾರವಾಗಿತ್ತು. ಮಂಜು ಮುಸುಕಿದ ಮುಂಜಾನೆಯಂತೆ ದಿನಗಳಿಂದ ಸಂಗ್ರಹವಾಗುತ್ತಿದ್ದ ಒಂದು ಅಸ್ಪಷ್ಟ ಭಯದಿಂದ ಅವಳು ತನ್ನ ತಂದೆ ಮತ್ತು ತಾಯಿಯನ್ನ ಒಂದು ಮೂಕ ಪ್ರಾಣಿಯಂತೆ ಹಿಂಬಾಲಿಸ್ತಾ ಇದ್ಳು. ತನ್ನ ದೊಡ್ಡ ಕಣ್ಣುಗಳನ್ನು ಅಗಲವಾಗಿ ತೆರೆದು ಅವಳು ಅವರ ಮುಖಗಳನ್ನು ಪರಿಶೀಲಿಸಿದರು, ಏನಾದರೂ ಕಲಿಯಲು ಬಯಸಿದಂತೆ. ಆದರೆ ಅದು ಒಂದು ಮಾತನ್ನು ಹೇಳಲಿಲ್ಲ. ಈ ಎಲ್ಲದರ ನಡುವೆ ಒಂದು ಮಧ್ಯಾಹ್ನ ಪ್ರತಾಪ ಮೀನು ಹಿಡಿಯುತ್ತಿದ್ದಾಗ ಅವನು ನಗುತ್ತಾ ಹೇಳಿದನು, ಹಾಗಾದರೆ ಸೂ, ಅವರು ನಿನ್ನ ವರನನ್ನು ಹಿಡಿದಿದ್ದಾರೆ. ನೀನು ಮದುವೆಯಾಗಲು ಹೋಗ್ತಾ ಇದ್ದೀಯಾ? ನನ್ನನ್ನು ಸಂಪೂರ್ಣವಾಗಿ ಮರೆಯಬೇಡ. ನಂತರ ಅವನು ಮತ್ತೆ ತನ್ನ ಮನಸ್ಸನ್ನು ಮೀನುಗಳತ್ತ ತಿರುಗಿಸಿದನು. ಒಂದು ಗಾಯಗೊಂಡ ಜಿಂಕೆ ಬೇಟೆಗಾರನ ಮುಖವನ್ನು ನೋಡಿ, ಮೌನ ಯಾತನೆಯಲ್ಲಿ ನಾನು ನಿನಗೆ ಏನು ಮಾಡಿದ್ದೇನೆ ಎಂದು ಕೇಳಿದಂತೆ ಶುಭ ಪ್ರತಾಪನನ್ನು ನೋಡಿದಳು. ಅಂದು ಅವಳು ತನ್ನ ಮರದ ಕೆಳಗೆ ಇನ್ನೂ ಕುಳಿತುಕೊಂಡಿರಲಿಲ್ಲ. ಬಾಣಿಕಂಠ ತನ್ನ ನಿದ್ರೆಯನ್ನು ಮುಗಿಸಿ ತನ್ನ ಮಲಗುವ ಕೋಣೆಯಲ್ಲಿ ಧೂಮಪಾನ ಮಾಡುತ್ತಿದ್ದಾಗ ಶುಭ ಅವನ ಪಾದಗಳ ಬಳಿ ಬಿದ್ದು ಅವನತ್ತ ನೋಡುತ್ತಾ ಅಳಲು ಪ್ರಾರಂಭಿಸಿದಳು. ಬಾಣಿಕಂಠ ಅವಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಮತ್ತೆ ಅವಳ ಕೆನ್ನೆಯ ಕಣ್ಣೀರಿನಿಂದ ತೇವವಾಯಿತು. ಮರುದಿನ ಅವರು ಕಲ್ಕತ್ತಾಕ್ಕೆ ಹೋಗಬೇಕೆಂದು ನಿರ್ಧರಿಸಲಾಯಿತು. ಶುಭ ತನ್ನ ಬಾಲ್ಯದ ಗೆಳೆಯರಿಗೆ ವಿದಾಯ ಹೇಳಲು ಹಸುವಿನ ಕೊಟ್ಟಿಗೆಗೆ ಹೋದಳು. ಅವಳು ತನ್ನ ಕೈಯಿಂದ ಅವುಗಳಿಗೆ ತಿನ್ನಿಸಿದಳು ಮತ್ತು ಅವುಗಳ ಕುತ್ತಿಗೆಯನ್ನು ತಬ್ಬಿಕೊಂಡಳು. ಅವಳು ಅವುಗಳ ಮುಖವನ್ನು ನೋಡಿದಳು ಮತ್ತು ಅವಳಿಗಾಗಿ ಮಾತನಾಡುತ್ತಿದ್ದ ಕಣ್ಣುಗಳಿಂದ ಕಣ್ಣೀರು ವೇಗವಾಗಿ ಸುರಿಯಿತು. ಆ ರಾತ್ರಿ 10ನೇ ಚಂದ್ರನ ರಾತ್ರಿ ಆಗಿತ್ತು. ಶುಭ ತನ್ನ ಕೋಣೆಯನ್ನು ಬಿಟ್ಟು ತನ್ನ ಪ್ರೀತಿಯ ನದಿಯ ಪಕ್ಕದಲ್ಲಿರುವ ಹುಲ್ಲು ಹಾಸಿಗೆಯ ಮೇಲೆ ತನ್ನನ್ನು ತಾನು ಎಸೆದುಕೊಂಡಳು. ಅವಳು ಭೂಮಿ ಮತ್ತು ತನ್ನ ಬಲವಾದ ಮೌನಿ ತಾಯಿಯನ್ನು ತಬ್ಬಿಕೊಂಡು, ನನ್ನನ್ನು ಬಿಟ್ಟು ಹೋಗಲು ಬಿಡಬೇಡ ತಾಯಿ, ನಾನು ನಿನ್ನನ್ನು ತಬ್ಬಿಕೊಂಡಂತೆ ನೀನು ನನ್ನನ್ನು ತಬ್ಬಿ ಹಿಡಿದುಕೋ ಎಂದು ಹೇಳಲು ಪ್ರಯತ್ನಿಸಿದಂತೆ ಇತ್ತು. ಒಂದು ದಿನ ಕಲ್ಕತ್ತಾದ ಮನೆಯಲ್ಲಿ ಶುಭಾಳ ತಾಯಿ ಅವಳನ್ನು ಬಹಳ ಎಚ್ಚರಿಕೆಯಿಂದ ಅಲಂಕರಿಸಿದಳು. ಅವಳು ಅವಳ ಕೂದಲನ್ನು ಲೇಸ್ ಗೇಸ್ನಲ್ಲಿ ಕಟ್ಟಿ ಬಂಧಿಸಿದಳು. ಅವಳ ಮೇಲೆ ಆಭರಣಗಳನ್ನು ಹಾಕಿದರು ಮತ್ತು ಅವಳ ನೈಸರ್ಗಿಕ ಸೌಂದರ್ಯವನ್ನು ಕೊಲ್ಲಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿದರು. ಶುಭಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿತ್ತು. ಅವಳ ತಾಯಿ ಅವಳ ಅಳುವಿಕೆಯಿಂದ ಊದಿಕೊಳ್ಳಬಹುದು ಎಂದು ಹೆದರಿ ಅವಳನ್ನು ಕಠಿಣವಾಗಿ ಬೈದರು. ಆದರೆ ಕಣ್ಣೀರು ಬೈಗುಳುಗಳ ನಿರ್ಲಕ್ಷಿಸಿದವು. ವರನು ಒಬ್ಬ ಸ್ನೇಹಿತನೊಂದಿಗೆ ವಧುವನ್ನು ಪರೀಕ್ಷಿಸಲು ಬಂದನು. ತಮ್ಮ ಮಗಳನ್ನು ತ್ಯಾಗಕ್ಕಾಗಿ ದೇವರನ್ನು ಆಯ್ಕೆ ಮಾಡಲು ಬಂದಿರುವುದು ನೋಡಿದಾಗ ಅವಳ ಹೆತ್ತವರು ಆತಂಕ ಮತ್ತು ಭಯದಿಂದ ತಲೆ ತಿರುಗಿದಂತಾಯಿತು. ವೇದಿಕೆಯ ಹಿಂದೆ ತಾಯಿ ತಮ್ಮ ಸೂಚನೆಗಳನ್ನು ಗಟ್ಟಿಯಾಗಿ ಕೂಗಿದರು ಮತ್ತು ತಮ್ಮ ಮಗಳ ಅಳುವಿಕೆಯನ್ನು ದುಪ್ಪಟ್ಟು ಮಾಡಿದರು. ಅವಳನ್ನು ಪರೀಕ್ಷಕನ ಮುಂದೆ ಕಳಿಸುವಾಗ ಮೊದಲು, ಮಹಾಶಯ, ಅವಳನ್ನು ಬಹಳ ಸಮಯ ಪರೀಕ್ಷಿಸಿದ ನಂತರ ಅಷ್ಟು ಕೆಟ್ಟದ್ದಲ್ಲ ಎಂದು ಹೇಳಿದನು. ಅವನು ಅವಳ ಕಣ್ಣೀರಿಗೆ ವಿಶೇಷ ಗಮನ ನೀಡಿದನು ಮತ್ತು ಅವಳಿಗೆ ಒಂದು ಕೋಮಲ ಹೃದಯ ಇರಬೇಕು ಎಂದು ಭಾವಿಸಿದನು. ಇವತ್ತು ತನ್ನ ಹೆತ್ತವರನ್ನು ಬಿಟ್ಟು ಹೋಗಲು ದುಃಖಿಸುತ್ತಿರುವ ಹೃದಯ ಮುಂದೊಂದು ದಿನ
ಉಪಯುಕ್ತ ಆಸ್ತಿಯಾಗಿ ಪರಿಣಮಿಸುತ್ತೆ ಎಂದು ವಾದಿಸುತ್ತಾ ಅವನು ಅದನ್ನು ತನ್ನ ಖಾತೆಯಲ್ಲಿ ದಾಖಲಿಸಿಕೊಂಡನು. ಮುತ್ತಿನ ಚಿಪ್ಪುಗಳ ಮುತ್ತಿಗಳಂತೆ ಮಗುವಿನ ಕಣ್ಣೀರು ಅವಳ ಮೌಲ್ಯವನ್ನು ಹೆಚ್ಚಿಸಿತು ಮತ್ತು ಅವನು ಬೇರೆ ಯಾವುದೇ ಟಿಪ್ಪಣಿ ಮಾಡಲಿಲ್ಲ. ಪಂಚಾಂಗವನ್ನು ಸಮಾಲೋಚಿಸಿ ಮತ್ತು ಒಂದು ಶುಭ ದಿನದಂದು ಮದುವೆ ನಡೆಯಿತು. ತಮ್ಮ ಮೂಕ ಹುಡುಗಿಯನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸಿದ ನಂತರ ಶುಭಾಳ ಹೆತ್ತವರು ಮನೆಗೆ ಮರಳಿದರು. ದೇವರೇ ಧನ್ಯವಾದ. ಈ ಜಗತ್ತಿನಲ್ಲಿ ಅವರ ಜಾತಿ ಮತ್ತು ಮುಂದಿನ ಜಗತ್ತಿನಲ್ಲಿ ಅವರ ಸುರಕ್ಷತೆ ಖಚಿತವಾಗಿತ್ತು. ವರನ ಕೆಲಸ ಪಶ್ಚಿಮದಲ್ಲಿದ್ದ ಕಾರಣ ಮದುವೆಯಾದ ಸ್ವಲ್ಪ ಸಮಯದ ನಂತರ ಅವನು ತನ್ನ ಹೆಂಡತಿಯನ್ನು ಅಲ್ಲಿಗೆ ಕರೆದುಕೊಂಡು ಹೋದನು. 10 ದಿನಗಳೊಳಗೆ ಎಲ್ಲರೂ ವಧು ಮೂಕಿ ಎಂದು ಗೊತ್ತಾಯಿತು. ಕನಿಷ್ಠ ಯಾರಾದರೂ ಗೊತ್ತಿಲ್ಲದಿದ್ದರೆ ಅದು ಅವಳ ತಪ್ಪಲ್ಲ, ಏಕೆಂದರೆ ಅವಳು ಯಾರನ್ನು ಮೋಸಗೊಳಿಸಲಿಲ್ಲ. ಅವಳ ಕಣ್ಣುಗಳು ಅವರಿಗೆ ಎಲ್ಲವನ್ನ ಹೇಳುತ್ತಿದ್ದವು, ಆದರೂ ಯಾರಿಗೂ ಅವಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಎಲ್ಲೆಡೆಯೂ ನೋಡಿದಳು, ಅವಳಿಗೆ ಮಾತು ಸಿಗಲಿಲ್ಲ. ಮೂಕ ಹುಡುಗಿಯ ಭಾಷೆಯನ್ನು ಅರ್ಥ ಮಾಡಿಕೊಂಡಿದ್ದ ಹುಟ್ಟಿನಿಂದ ಪರಿಚಯವಾಗಿದ್ದ ಮುಖಗಳನ್ನು ಅವಳು ಕಳೆದುಕೊಂಡಳು. ಅವಳ ಮೌನ ಹೃದಯದಲ್ಲಿ ಒಂದು ಅಂತ್ಯವಿಲ್ಲದ ಧ್ವನಿಯಿಲ್ಲದ ಅಳುವು ಕೇಳುತ್ತಿತ್ತು. ಅದನ್ನು ಹೃದಯಗಳನ್ನು ಹುಡುಕುವವನು ಮಾತ್ರ ಕೇಳಬಲ್ಲವನಾಗಿದ್ದನು. ಇದು ರವೀಂದ್ರನಾಥ ಠಾಗೂರ್ ಅವರ ಶುಭ ಕನ್ನಡದ ಕಥೆಯಾಗಿರುತ್ತೆ. ಇಂಗ್ಲಿಷ್ ಕಥೆಯ ಸಮರಿಯ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ.